ನೀಟ್ ಎಕ್ಸಾಮಲ್ಲಿ ಲೀಕ್ ಆಯಿತು ಅಂತೇಳಿ ಮತ್ತೆ ಎಕ್ಸಾಮ್ ಆಯಿತು, ಪಾಸ್ ಆಗೈತೆ, ಎಲ್ಲರೂ ಆಗವ್ರೆ. ಇದನ್ನೇ ನೆಪ ಇಟ್ಕೊಂಡು ಈ ದೇಶವನ್ನು ನೋಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಫಂಡಿಂಗ್ ಮಾಡೋದು ಯಾರು ಅಂದರೆ ಎಲ್ಲ ಹೊರದೇಶದವರು. ಇದು ಭಾಳ ದೊಡ್ಡ ದುರಂತ ನಮ್ಮ ದೇಶಕ್ಕೆ. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಇವತ್ತು ವಿಶ್ವ ನಾಯಕ ಏನಾಗವನೆ, ಆ ವಿಶ್ವ ನಾಯಕನ ಸ್ಥಾನದಿಂದ ಇಳಿಸ್ಬೇಕು. ಭಾರತ ಭಾಳ ಬಲಿಷ್ಠವಾಗೈತೆ, ಯಾರಿಗೂ ಎದುರ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ನಮ್ಮ ದೇಶ. ಎಲ್ಲವನ್ನು ಕೂಡ ನಿಭಾಯಿಸುವಂಥ ಶಕ್ತಿ ನರೇಂದ್ರ ಮೋದಿಯವರ ಸಾಮರ್ಥ್ಯದಿಂದ ಐತೆ. ಹೆಂಗಾನ ಹೊಡಿಬೇಕಲ್ಲ. ಆ ರಾಹುಲ್ ಗಾಂಧಿ 25 ದಿನ ಫಾರಿನ್ಗೆ ಹೋಗ್ತಾರೆ, ಬಂದ ತಕ್ಷಣ ಜಗಳ ಶುರು ಮಾಡ್ತಾರೆ. ಅದೇನು ಅಂತ ಏನು ಗೊತ್ತಿಲ್ಲ ಅದರ ಕಡೆಗೆ, ಯಾಕೆ ಮಾಡ್ತವ್ರೆ ಏನು ಅಂತೇಳಿ. ಇದಕ್ಕೆ ಯಾರು ಕೂಡ ಮಾರು ಹೋಗಬಾರ್ದು. ಅವ್ರಿಗೆ ಯಾವುದೇ ಜಿರಳೆ ಪಕ್ಷ ಅಂತೆ, ಜಿರಳೆ ಅಂದ್ರೇ ಅಸಹ್ಯ ಪಡ್ತೀವಿ ನಾವು. ಫಸ್ಟ್ ನಮ್ಮ ಹೆಣ್ಮಕ್ಳು ಪರ್ಕೆ ತಗೊಂಡು ಹೊಡಿಯೋದು ಯಾವುದಕ್ಕೆ ಹೇಳ್ರಿ? ಜಿರಳೆಗೆ. ಅಂಥ ಹೆಸರಿಟ್ಕೊಂಡಿರೋ ಪಾರ್ಟಿ. ಆ ಜಿರಳೆ ಇದ್ದರೆ ಮನೆ ಆರೋಗ್ಯ ಕೆಡ್ತದೆ, ಅಸಹ್ಯ ಆಗ್ತದೆ, ರೋಗ ಬರ್ತದೆ. ಅಂಥ ಪಾರ್ಟಿ ಜೊತೆಯಲ್ಲಿ ಇವತ್ತು ಸೇರ್ಕೊಂಡು ಪಾರ್ಲಿಮೆಂಟ್ ಹೋಗ್ತೀವಿ. ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು. ಇವ್ರು ಯಾರು ಒಂದು 10-20 ಸಾವಿರ ಜನ ರಾಜೀನಾಮೆ ಕೊಡಬೇಕು ಅಂದರೆ ಬಾ, ನಮ್ಮ ಬರ್ತ್ಡೇಗೆ 40,000 ಜನ ಬರ್ತಾರೆ. ನೀನು ಇಡೀ ದೇಶ ಸೇರಿಸಿದೆಯಲ್ಲ, ಅದ್ರ 3ರಷ್ಟು ಜನ ನನ್ನ ಕ್ಷೇತ್ರದಲ್ಲಿ ಬರ್ತಾರೆ ಜನ. ಯಾವತ್ತು ದೇಶ ಮೊದಲು. ತುಕಡೆ ಗ್ಯಾಂಗ್ ಅವ್ರು ಹೇಳ್ತಾರೆ, ಅಫ್ಜಲ್ ಗುರಿಗೆ ಜೈ ಅಂತಾರೆ. ಅಫ್ಜಲ್ ಗುರು ನಮ್ಮ ದೇಶದ ಮೇಲೆ ಬಾಂಬ್ ಹಾಕ್ದವನು, ಅವನಿಗೆ ಜೈ ಅಂತಾರೆ ಆ ಮೀಟಿಂಗಲ್ಲಿ. ಇವರೆಲ್ಲ ನಮ್ಮ ದೇಶ. ಅದನ್ನು ಸೋಷಿಯಲ್ ಮೀಡಿಯಾದ ವಿದ್ಯಾರ್ಥಿಗಳು ಎದ್ದೇಳ್ರಿ, ಅವ್ರಿಗೊಂದು ಹುನ್ನಾರ ನಡೀತಾ ಇದೆ. ಇಡೀ ದೇಶದಲ್ಲಿ ಯುವಕರನ್ನು ರೊಚ್ಚಿಗೆ ಬುರಿಸಿ ಗಲಾಟೆ ಮಾಡಿಸ್ಬೇಕು ಅಂತ. ದಯವಿಟ್ಟು ನಮ್ಮ ಕ್ಷೇತ್ರದಲ್ಲಿ ಅದು ನಡೆಯೋದಿಲ್ಲ, ನಡೆಯೋಕ್ಕೆ ಬಿಡೋದಿಲ್ಲ. ನಾವು ದೇಶದ ಪರವಾಗಿರ್ತಕ್ಕಂಥವ್ರು, ನರೇಂದ್ರ ಮೋದಿಯವ್ರ ಪರವಾಗಿರ್ತಕ್ಕಂಥವ್ರು. ಸೊ ಇಷ್ಟು ವಿಚಾರಗಳನ್ನು ಹೇಳಿ ನಿಮ್ಮನ್ನು ಜಾಸ್ತಿ ಕಾಯಿಸೋದಿಲ್ಲ. ನಾನು 5:15ಕ್ಕೆ ರೆಡಿ ಇದ್ದೆ, 7 ಗಂಟೆಗೆ ಬಂದರು, 7 ಗಂಟೆಗೆ ಬಂದೆ ನಾನು. ಇಲ್ಲಾಂದರೆ 5:15 ಕರೆಕ್ಟಾಗಿ ಇರ್ತಾಯಿದ್ದೆ ನಾನು. ಸೊ ಇಷ್ಟು ವಿಚಾರಗಳನ್ನು ಹೇಳಿ ಯಲಹಂಕ ಕ್ಷೇತ್ರದ ಏನೇ ಕೆಲಸ ಕಾರ್ಯ ಇದ್ದು ಶಕ್ತಿ ಮೀರಿ ನಾನು ಮಾಡ್ತೀನಿ, ಶಕ್ತಿ ಮೀರಿ ಮಾಡ್ತೀನಿ. ಯಾಕಂದರೆ ಇವತ್ತು ಸರ್ಕಾರ ಹೆಂಗಾಯ್ತು, ಕೆಲಸಗಳು ಹಂಗೆ ಆಗ್ತಾಯಿತ್ತು. ಇವತ್ತು ಸರ್ಕಾರ ಏನಾಗಿದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ರೇಷನ್ ಕಾರ್ಡ್ ಕಟ್ ಆಗ್ತಾಯಿದೆ, ಶಕ್ತಿ ಯೋಜನೆ 2,000 ರೂಪಾಯಿ ಅದು ಕಡಿಮೆ ಆಗ್ತಾಯಿದೆ, ಬಸ್ಗಳಲ್ಲಿ ಅದು ಕಡಿಮೆ ಆಗ್ತಾಯಿದೆ, ಯೂನಿಟ್ ಲೆಕ್ಕದಲ್ಲಿ ಫ್ರೀ ಅಂತ ಹೇಳ್ತಾಯಿದ್ರು, ಅದು ಈಗ ಬಿಲ್ ಕಟ್ಟುವಂಥ ಪರಿಸ್ಥಿತಿ. ವಾಟರ್ ಬಿಲ್ ಜಾಸ್ತಿ, ಟ್ಯಾಕ್ಸ್ ಜಾಸ್ತಿ, ಬಿ ಖಾತೆ ಅಥವಾ ಎ ಖಾತೆ ಅದು ಅಡಿ ಲೆಕ್ಕದಲ್ಲಿ ದುಡ್ಡು ಕಟ್ಟಬೇಕು. ಹಾಲು ಜಾಸ್ತಿ, ಆಲ್ಕೋಹಾಲ್ ಜಾಸ್ತಿ, ಪೆಟ್ರೋಲ್ ಡೀಸೆಲ್ ಸೆಂಟ್ರಲ್ ಗೌರ್ಮೆಂಟ್ ಮಾಡೋದು ಮೊದಲೇ ಜಾಸ್ತಿ ಮಾಡಿದರು. ಆಲ್ಕೋಹಾಲ್ 4 ಸರಿ ಜಾಸ್ತಿ ಮಾಡವ್ರೆ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡವ್ರೆ. ಇವತ್ತು ಕಷ್ಟ ಕಾಲದಲ್ಲಿದ್ದೀವಿ, ಬರಗಾಲ ಬೇರೆ, ಮಳೆ ಇಲ್ಲ. ಇಷ್ಟೊತ್ತಿಗೆ ಮಳೆ ಬರಬೇಕಾಗಿತ್ತು, ಕೆರೆಗಳಲ್ಲಿ ನೀರು ತುಂಬಬೇಕಾಗಿತ್ತು. ಕಾವೇರಿ ಒಣಗ್ತಾ ಐತೆ. ನಾಳೆ ಹೆಂಗೆ ನಮ್ಮ ಬೆಂಗಳೂರು ನೀರು ಕೊಡಬೇಕು ಅನ್ನೋಂಥ ಯೋಚನೆ ನಮಗೆ. ಎಲ್ಲ ಎದುರಿಸೋಣ, ನಾವು ಏನೇ ಕಷ್ಟ ಬಂದರೂ ಕೂಡ ಕಷ್ಟ ಕಾಲದಲ್ಲಿ ನಾವಂತೂ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಯಲಹಂಕದ ತಾಯಂದರಿಗೆ, ಯುವಕರಿಗೆ ಮತ್ತು ವೇದಿಕೆ ಮೇಲೆ ಎಲ್ಲ ನನ್ನ ಮುಖಂಡರು, ಯಾಕಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅವರು ಹೆಸರು ಹೇಳೋಕ್ಕೆ ಹೋಗಿಲ್ಲ, ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸಿ, ಈಗ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರು ಬೃಂದ ಅವರು ಭಾಳ ಕ್ರಿಯಾಶೀಲವಾಗಿ ಬೆಳಗ್ಗೆ ಹೆಣ್ಣುಮಕ್ಳದೊಂದು ಕಾರ್ಯಕ್ರಮ ಮಾಡಿದರು. 150 ಜನ ಬಂದಿದ್ರು ಬೆಳಗ್ಗೆ 6 ಗಂಟೆಗೆ. ಈಗ ಅವ್ರದ್ದು ನನಗೆ ಭಾಳ ದೊಡ್ಡ ಶಕ್ತಿ, ಹೆಣ್ಣುಮಕ್ಳು ಭಾಳ ದೊಡ್ಡ ಶಕ್ತಿ. ಅದು ನನಗೆ ಒಂಥರ ಅಣ್ಣಮ್ಮ, ಚಾಮುಂಡೇಶ್ವರಿ, ಚೌಡೇಶ್ವರಿ ಇದ್ದಂಗೆ ಅವರೇ. ಯುವಕರವರೇ ನನ್ನ ಜೊತೆಯಲ್ಲಿ. SC ಜನಾಂಗ ಭಾಳ ಬಲಿಷ್ಠವಾಗಿರ್ತಕ್ಕಂಥ ಜನಾಂಗ ಇವತ್ತು ನನ್ನ ಜೊತೆಯಲ್ಲಿ ನಿಂತ್ಕೊಂಡವರು. ಅವರೆಲ್ಲ ಕೂಡ ಎಲ್ಲ ಜಾತಿಯ ಜನಾಂಗದವರು. ಮೊನ್ನೆ ಕೆಂಪೇಗೌಡ ಜಯಂತ್ಯೋತ್ಸವ ಆಯಿತು, ಇಲ್ಲೊಂದು ಜಯಂತ್ಯೋತ್ಸವ ಫಸ್ಟ್ ಟೈಮ್ ಮಾಡಿದ್ರು. ಬೇರೆಯವರೆಲ್ಲ ಸೇರಿಕೊಂಡು ಮುಖ್ಯಮಂತ್ರಿಗಳನ್ನ ಕರೆಸಿ, ಯಾರ್ಯಾರನ್ನೋ ಕರೆಸಿದ್ರು, ದೊಡ್ಡವ್ರನ್ನ. ಚೇರ್ಗಳು 800 ಚೇರ್ ತುಂಬಿರಲಿಲ್ಲ. ನಮ್ಮದಾಯಿತು 10,000 ಜನ ಸೇರಿದ್ರು. ಇಡೀ ಆ ಜನಾಂಗ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ನಿಂತ್ಕೊಂತು. ಇದು ಜನ ಬೇರೆ ಏನೂ ನೋಡಲ್ಲ, ನಾವು ಹೆಂಗೆ ನೋಡ್ತಾರೆ. ಸೊ ಇಷ್ಟು ವಿಚಾರಗಳನ್ನು ಹೇಳಿ ನಿಮ್ಮ ಆಶೀರ್ವಾದ ಮುರಳಿ ಮೇಲೆ, ಎಲ್ಲ ಮುಖಂಡರ ಮೇಲೆ, ನನ್ನ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್.